ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಜನರು ಬಯಸಿದ್ರು, ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ರು. ಆದರೆ ಇವರು ಮಾಡಿದ್ದೇನು? ಮೂರನೆಯವರು ಇಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬರಬೇಕಾಗಿರಲಿಲ್ಲ. ಕೇಂದ್ರದ ವಿರುದ್ಧ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಜನರು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ರು, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲಿ ಯಾಕೆ ಮಧ್ಯಸ್ಥಿಕೆ ವಹಿಸಬೇಕಿತ್ತು? ಅಮೆರಿಕ ಪಾಕ್ಗೆ ಬುದ್ಧಿ ಕಲಿಸುವ ಅವಕಾಶ ಇತ್ತು, ಕೇಂದ್ರಕ್ಕೆ ಕೈ ಬೆಂಬಲ ನೀಡಿತ್ತು, ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬಹುದಿತ್ತು. ಯಾಕೆ ತೆಗೆದುಕೊಂಡಿಲ್ಲ? ಯಾರು ತಡೆದ್ರು ಅಂತ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಈ ಒಂದು ಅವಕಾಶ ನಮ್ಮಲ್ಲಿತ್ತು, ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಕ್ಕಂಥ ಅವಕಾಶಗಳಿತ್ತು. ಇಡೀ ದೇಶ, ಇಡೀ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲವೂ ಸಹ ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನೇ ಕ್ರಮ ತೆಗೆದುಕೊಂಡ್ರು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ, ಇದಕ್ಕಿಂತ ದೊಡ್ಡ ಶಕ್ತಿ ಏನು ಬೇಕಾಗಿತ್ತು? ತಗೊಳ್ಬೇಕಾಗಿತ್ತು ಕ್ರಮ. ತಡೆದವ್ರು ಯಾರು ಅನ್ನೋದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಗೊತ್ತಾಗುತ್ತೆ. ಯಾಕಂದರೆ ಇವರು ಹೇಳ್ತಾ ಇದ್ರು, ನಾವು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಭಾಷಣಗಳು ಬರ್ತಾಯಿತ್ತು. ಏನಾಯಿತು ಅಂತ ಹೇಳಿ ಹೇಳೋದು ಭಾಳ ಒಳ್ಳೆಯದು. ಈಗ ಕಾಶ್ಮೀರ್ ವಿಚಾರದಲ್ಲಿ ಯಾರೂ ಸಹ ಮೂರನೇ ಪಕ್ಷದವರು ಎಲ್ಲೂ ಸಹ ಅವರು ಮೂಗು ತೂರ್ಸಂಗಿಲ್ಲ. ಇದು ಭಾರತ ಮತ್ತು ಇಂಡಿಯಾದ ನಡುವೆ ಇರತಕ್ಕಂಥ ವಿವಾದ. ಇದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ನಾವೇ. ಆದ್ದರಿಂದ ಅಮೇರಿಕಾದವರಾಗಲಿ ಇನ್ಯಾರೂ ಬರೋಂಗಿಲ್ಲ. ಈ ಒಂದು ಅವಕಾಶ ನಮ್ಮಲ್ಲಿತ್ತು. ಅವರಿಗೆ